ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ತಮಗೆಲ್ಲರಿಗೂ ಗುರುರಾಯ ಟೀಚಿಂಗ್ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡಕ್ಕೆ ಕೊಟ್ಟಿರುವಂತಹ ವಿಷಯ ಏನು ಅಂದ್ರೆ, ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರೂಪ್ ಸಿ ಆಫೀಸರ್ ಆಗಬೇಕು ಅಂದ್ರೆ ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಯಾವೆಲ್ಲ ಟಾಪಿಕ್ ಮೇಲೆ ಫೋಕಸ್ ಮಾಡಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಇದೆ. ಸುಮ್ಮನೆ ಸಿಕ್ಕಿದ್ದೆಲ್ಲ ಓದಿದ್ರೆ ನಿಮಗೆ ಅಲ್ಲಿ ಮಾರ್ಕ್ಸ್ ಸಿಗಲ್ಲ. ಯೂಶಲಿ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರೂಪ್ ಸಿ ಲೆವೆಲ್ ಅಲ್ಲಿ ನಮಗೆ ಏನು ಬೇಸಿಕ್ ಇರುತ್ತೆ, ಅದರಲ್ಲೂ MS ಆಫೀಸು ಆ ತರ ಸುಮಾರು ಟಾಪಿಕ್ಗಳ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಏನನ್ನ ಓದಬೇಕು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಲೆಟ್ಸ್ ಬಿಗಿನ್ ದಿ ಕಾನ್ಸೆಪ್ಟ್ಸ್. ಇಲ್ಲಿ ಫಸ್ಟ್ ನಾವು ಫೋಕಸ್ ಮಾಡಬೇಕಾಗಿರೋದು ಜನರೇಷನ್ಸ್ ಮೇಲೆ. ಸೊ ಇಲ್ಲಿ 5 ಜನರೇಷನ್ಸ್ ಬರುತ್ತೆ. ಫಸ್ಟ್ ಜನರೇಷನ್ ಅಲ್ಲಿ ಏನ್ ಯೂಸ್ ಮಾಡ್ತಾ ಇದ್ರು, ಸೆಕೆಂಡ್ ಜನರೇಷನ್ ಏನ್ ಯೂಸ್ ಮಾಡ್ತಾ ಇದ್ರು, ಥರ್ಡ್ ಜನರೇಷನ್ ಅಲ್ಲಿ ಏನ್ ಯೂಸ್ ಮಾಡ್ತಾ ಇದ್ರು, ಫೋರ್ತ್ ಜನರೇಷನ್ ಮತ್ತೆ ಫಿಫ್ತ್ ಜನರೇಷನ್ಸ್ ಅಂತ. ಅದನ್ನ ಬಿಟ್ಟು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಮೇಲೆ ಕಂಪ್ಯೂಟರ್ ಆನ್ ಮಾಡಿದಾಗ ಐಕಾನ್ಸ್ ಅಂದ್ರೆ ಏನು, ಈ ತರ ಸಿಂಪಲ್ ಕ್ವಶನ್ಸ್, ಸ್ಟಾರ್ಟಿಂಗ್ ಡೆಸ್ಕ್ಟಾಪ್ ಸ್ಕ್ರೀನ್ ಕಾಣಿಸುತ್ತಲ್ಲ ಅದ್ರ ಮೇಲೂ ಕೂಡ ಹಲವಾರು ಬಾರಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಇದೊಂದು ಹಾಟ್ ಟಾಪಿಕ್, ಯಾವಾಗಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಂತ ಕಂಪ್ಯೂಟರ್ ಮೇಲೆ ಎಕ್ಸಾಂಪಲ್ಸ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಯುನಿವ್ಯಾಕ್, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಕರಿತೀವಿ, ಏನಿಯಾಕ್, ಇವೆಲ್ಲ ಕ್ವಶನ್ಸ್ ಸುಮಾರು ಸರಿ ಕೇಳಿದ್ದಾರೆ. ಸೊ ಇವೆಲ್ಲ ಜನರೇಷನ್ಸ್ ಬೇಸ್ ಮೇಲೆ ಕ್ವಶನ್ಸ್. ಸೊ ಅಷ್ಟು ಜನರೇಷನ್ ಮೇಲೆ ಫಸ್ಟ್ ಜನರೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತಾ ಇದ್ರು, ಸೆಕೆಂಡ್ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತಾ ಇದ್ರು, ಥರ್ಡ್ ಜನರೇಷನ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಫೋರ್ತ್ ಜನರೇಷನ್ ಅಲ್ಲಿ ಮೈಕ್ರೋ ಪ್ರೊಸೆಸರ್, ಫಿಫ್ತ್ ಜನರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ತರದ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಆಮೇಲೆ ಎಕ್ಸಾಮ್ ಅಲ್ಲಿ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಅಂದ್ರೆ ಏನು, ಸೊ ಈ ತರ ನಿಮಗೆ ಆಪ್ಷನ್ಸ್ ಕೊಟ್ಬಿಟ್ಟು ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಅ ಹಾರ್ಡ್ವೇರ್ ಅಥವಾ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಅ ಸಾಫ್ಟ್ವೇರ್ ಅಂತೆಲ್ಲ ಕೊಟ್ಬಿಟ್ಟಿರ್ತಾರೆ. ಸೊ ಹಾರ್ಡ್ವೇರ್ಗೂ ಮತ್ತೆ ಸಾಫ್ಟ್ವೇರ್ಗೂ ಇರೋ ಡಿಫ್ರೆನ್ಸಸ್ ನೀವು ನೋಡ್ಕೋಬೇಕಾಗುತ್ತೆ. ಆಮೇಲೆ ಕೆಲವೊಂದ್ಸರಿ ಎಕ್ಸಾಂಪಲ್ಸ್ ಕೊಟ್ಬಿಡ್ತಾರೆ. ಸೊ ಯಾವ್ದು ಸಾಫ್ಟ್ವೇರ್ ಅಲ್ಲ ಅದನ್ನ ಐಡೆಂಟಿಫೈ ಮಾಡಿ, ಅಥವಾ ಸಾಫ್ಟ್ವೇರ್ ಕೊಟ್ಟು ಹಾರ್ಡ್ವೇರ್ ಯಾವ್ದಲ್ಲ ಅಂತ ಐಡೆಂಟಿಫೈ ಮಾಡಕ್ಕೆ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು ಶಾರ್ಟ್ ಕಟ್ ಕೀಸು. ಸೊ ನಾವು ಕಂಪ್ಯೂಟರ್ ಅಲ್ಲಿ ಹಲವಾರು ಶಾರ್ಟ್ ಕಟ್ ಕೀಸ್ ನ ಯೂಸ್ ಮಾಡ್ತೀವಿ. ಇದರ ಮೇಲೆ ಅತಿ ಹೆಚ್ಚಾಗಿ ಫೋಕಸ್ ಮಾಡ್ಬೇಕಾಗುತ್ತೆ ನೀವು. ಅತಿ ಹೆಚ್ಚಾಗಿ ಅಂದ್ರೆ ಅತಿ ಹೆಚ್ಚಾಗಿ. ಸೊ 4ನೇ ಕಾನ್ಸೆಪ್ಟ್ ಬಂದು MS ವರ್ಡ್ ಅಲ್ಲಿ ಬರುವಂತ ಪ್ರತಿಯೊಂದು ಆಪ್ಷನ್ಸ್ ನೀವು ನೋಡ್ಕೊಂಡಿರ್ಬೇಕಾಗುತ್ತೆ. ಅಲ್ಲಿ ಯೂಸ್ ಮಾಡುವಂತ ಶಾರ್ಟ್ ಕಟ್ ಕೀಸ್ ನ ಯೂಸ್ ನೋಡ್ಕೋಬೇಕಾಗಿರುತ್ತೆ. ಆಮೇಲೆ ಅದೇ ತರ MS Excel ಅಲ್ಲೂ ಕೂಡ ಸೊ ಇವೆಲ್ಲ ಯಾವ ಫಾರ್ಮೆಟ್ ಅಲ್ಲಿ ಸೇವ್ ಆಗುತ್ತೆ, ಅಲ್ಲಿ ಯೂಸ್ ಆಗುವಂತ ಶಾರ್ಟ್ ಕಟ್ ಕೀಸು, ಅಲ್ಲಿ ಬರುವಂತ ಎಲ್ಲಾ ಆಪ್ಷನ್ಸ್ ಪ್ರತಿಯೊಂದು ನೋಡ್ಕೋಬೇಕು. MS Excel ಅಲ್ಲಿ ಬರುವಂತ ಬೇಸಿಕ್ ಫಂಕ್ಷನ್ಸ್ 5 ಬೇಸಿಕ್ ಫಂಕ್ಷನ್ಸ್ ಬರುತ್ತೆ. ಆಮೇಲೆ ನಾವೆಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಕೆಲವೊಂದು ಬೇಸಿಕ್ ಫಂಕ್ಷನ್, ಫಾರ್ ಎಕ್ಸಾಂಪಲ್ ಸಮ್ ಆಗಿರ್ಬೋದು, ಡಿಫರೆನ್ಸ್, ಆಮೇಲೆ ಪ್ರಾಡಕ್ಟು, ಮಿನಿಮಮ್, ಮ್ಯಾಕ್ಸಿಮಮ್, ಕೌಂಟ್, ಈ ತರ ಹಲವಾರು ಫಂಕ್ಷನ್ಸ್ ಬರುತ್ತೆ. ಆ ಸಿಂಟ್ಯಾಕ್ಸ್ ನೋಡ್ಕೋಬೇಕಾಗುತ್ತೆ. ಆಮೇಲೆ ಡೇಟಾ ಎಂಟ್ರಿ ಮಾಡ್ಬೇಕಾದ್ರೆ ಬೈ ಡಿಫಾಲ್ಟ್ ಲೆಟರ್ಸ್ ಯಾವ ಕಡೆ ಹೋಗುತ್ತೆ, ನಂಬರ್ಸ್ ಯಾವ ಕಡೆ ಹೋಗುತ್ತೆ, ಆಮೇಲೆ ರೋಸ್ ಅಂದ್ರೇನು, ಕಾಲಮ್ಸ್ ಅಂದ್ರೇನು, ಅದೆಲ್ಲದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಅದೇ ತರ ಪವರ್ ಪಾಯಿಂಟ್ ಅಲ್ಲೂ ಬರುವಂತ ಎಲ್ಲಾ ಆಪ್ಷನ್ಸ್ ಕೂಡ ನೋಡ್ಕೋಬೇಕಾಗುತ್ತೆ. ಹೇಗೆ ಕ್ರಿಯೇಟ್ ಮಾಡ್ತೀವಿ, ಅಲ್ಲಿ ಬರುವಂತ ವ್ಯೂಸ್ ಯಾವ್ದು, ನಾರ್ಮಲ್ ವ್ಯೂ, ಆ ತರ ಬೇರೆ ಬೇರೆ ವ್ಯೂಸ್ ಬರುತ್ತೆ. ಅದೆಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು ಈ ಕಾನ್ಸೆಪ್ಟ್ ಗಳ ಮೇಲೆ ಫೋಕಸ್ ಮಾಡಿದ್ರೆ ನೀವು ಈ ಒಂದು ಸೆಕ್ಷನ್ ಅಲ್ಲಿ ಔಟ್ ಆಫ್ 30 ಮಾರ್ಕ್ಸ್ಗೆ ಒಳ್ಳೆ ಸ್ಕೋರ್ ಅನ್ನು ಮಾಡಬಹುದು ಅಂತ ಹೇಳಿ. ನೆಕ್ಸ್ಟ್ ಅತಿ ಹೆಚ್ಚಾಗಿ ಕ್ವಶನ್ಸ್ ನ ಎಕ್ಸಾಮ್ ಅಲ್ಲಿ ಕೇಳಿರೋದು ನುಡಿ ಸಾಫ್ಟ್ವೇರ್ ಮೇಲೆ. ನುಡಿ ಕೆಲವೊಂದು ಅಕ್ಷರಗಳನ್ನ ಕೊಟ್ಬಿಡ್ತಾರೆ ಕನ್ನಡದಲ್ಲಿ ಹೇಗ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಡಾ, ಸೊ ಇದನ್ನ W, ಈ ತರ ಅಂದ್ರೆ ಕ್ಯೂ. ಸೊ ಯಾವೆಲ್ಲ ಅಲ್ಲಿ ಪದಗಳನ್ನ ಕೊಟ್ಟಿರ್ತಾರೆ, ಯೂಶಲಿ ಸಿಂಗಲ್ ಲೆಟರ್ಸ್ ನ ಕೊಡಲ್ಲ, ಪದಗಳನ್ನ ಕೊಟ್ಟಿರ್ತಾರೆ, ಅದರ ಮೇಲೆ ಕೇಳಿರ್ತಾರೆ. ಕೆಲವೊಂದ್ಸರಿ ಸಾಫ್ಟ್ವೇರ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಈ ಸಾಫ್ಟ್ವೇರ್ ಯಾರು ಲಾಂಚ್ ಮಾಡಿದ್ರು, ಯಾವಾಗ ಲಾಂಚ್ ಮಾಡಿದ್ರು, ಕರ್ನಾಟಕ ಗಣಕ ಪರಿಷತ್ ಮೇಲೂ ಕೂಡ ನೀವು ಫೋಕಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇಂಟರ್ನೆಟ್ ಕಾನ್ಸೆಪ್ಟ್ಸ್. ಇಂಟರ್ನೆಟ್ ಅಲ್ಲಿ ಕೆಲವೊಂದು ಟರ್ಮ್ಸ್ ನೋಡ್ಕೋಬೇಕಾಗುತ್ತೆ. ಇಂಟರ್ನೆಟ್ ಹಿಸ್ಟ್ರಿ ಆಗಿರ್ಬೋದು. ನೀವು ಓಲ್ಡ್ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಆರ್ಪಾನೆಟ್ ಅಂದ್ರೆ ಏನು ಅಂತಾನು ಕೂಡ ಕೇಳ್ಬಿಟ್ಟಿದ್ದಾರೆ. ಇಂಟರ್ನೆಟ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಉಟ್ಕೊಂತು, ಯಾವಾಗ ಉಟ್ಕೊಂತು, ಎಲ್ಲಿಂದ ಬಂತು, ಪ್ರತಿಯೊಂದ್ರ ಮೇಲೆ. ಆಮೇಲೆ ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್, ಈಗ ಫಾರ್ ಎಕ್ಸಾಂಪಲ್ ಬ್ರೌಸರ್, ಗೂಗಲ್ ಕ್ರೋಮ್ ನಾವೆಲ್ಲ ನೋಡಿರ್ತೀವಿ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ನೋಡಿರ್ತೀವಿ. ಆ ತರ ಬ್ರೌಸರ್ಸ್ ಮೇಲೆ ಆಗಿರ್ಬೋದು, ಅಥವಾ ಕೆಲವೊಂದು ಪ್ರೋಟೋಕಾಲ್ಸ್ ಆಗಿರ್ಬೋದು. HTTP ಅಂದ್ರೆ ಏನು,
ಆ ತರದ ಮೇಲೆ ಸಿಂಪಲ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ, ನಮ್ಗೆ ಗೊತ್ತಿರಲ್ಲ, ಸೊ ಅಲ್ಲಿ ಫೋಕಸ್ ಮಾಡ್ಬೇಕಾಗುತ್ತೆ. ಆಮೇಲೆ ಇಮೇಲ್, ಸೊ ಪೋಸ್ಟಲ್ ಸರ್ವಿಸ್ಗೆ ಪ್ಯಾರಲ್ ಆಗಿ ಬಂದಿರುವಂತ ಒಂದು ಸರ್ವಿಸ್. ಸೊ ಇಮೇಲ್ ಕೂಡ ಯಾವ ಕಂಡು ಹಿಡಿದ್ರು, ಇದ್ರಲ್ಲಿ ಏನೆಲ್ಲ ಇರುತ್ತೆ, ಅದ್ರ ಮೇಲೂ ಕೂಡ ಹಲವಾರು ಬಾರಿ ಕ್ವಶನ್ ಕೇಳಿದ್ದಾರೆ. ಈ ಇಮೇಲ್ ಅಲ್ಲಿ ಬರುವಂತ ಆಪ್ಷನ್ಸ್ ಏನೆಲ್ಲ ಇದೆ ಅದನ್ನ ನೋಡ್ಕೋಬೇಕಾಗುತ್ತೆ. ಆಮೇಲೆ ಇಮೇಲ್ ಸೆಂಡ್ ಮಾಡೋದು, ಡಾಕ್ಯುಮೆಂಟ್ ಅಟ್ಯಾಚ್ ಮಾಡೋದು, ಇಲ್ಲಿ ಕೆಲವೊಂದು ಶಾರ್ಟ್ ಕಟ್ ಕೀಸ್ ಬರುತ್ತೆ, ಅದನ್ನೆಲ್ಲದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಆಮೇಲೆ ನೆಟ್ವರ್ಕಿಂಗ್ ಅಲ್ಲಿ ನೆಟ್ವರ್ಕ್ ಟೋಪಾಲಜೀಸ್, ಆಮೇಲೆ ನೆಟ್ವರ್ಕ್ ಟೋಪಾಲಜೀಸ್ ಆದ್ಮೇಲೆ ನೆಟ್ವರ್ಕ್ ಟೈಪ್ಸ್, ಲ್ಯಾನು, ವ್ಯಾನು, ಮ್ಯಾನು, ಆಮೇಲೆ ಅಲ್ಲಿ ಯೂಸ್ ಮಾಡುವಂತ ಹಲವಾರು ಡಿವೈಸ್ಗಳು, ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಆಮೇಲೆ ಗವರ್ಮೆಂಟ್ ಇಂದ ಲಾಂಚ್ ಮಾಡಿರುವಂತ ಕೆಲವೊಂದು ಆಪ್ಸ್ ಮತ್ತೆ ವೆಬ್ಸೈಟ್ ಗಳ ಮೇಲೆ ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಯೂಶಲಿ ಕೇಳ್ತಾರೆ, ಯಾಕಂದ್ರೆ ವಿಲೇಜ್ ಅಕೌಂಟರ್ ಅವರೆಲ್ಲ ಥ್ರೂ ಸ್ಮಾರ್ಟ್ ಫೋನ್ ಥ್ರೂನೇ ಜಾಸ್ತಿ ಡೇಟಾನ ಕಲೆಕ್ಟ್ ಮಾಡೋದ್ರಿಂದ ಈ ಗವರ್ಮೆಂಟ್ ಲಾಂಚ್ ವೆಬ್ಸೈಟ್ಸ್ ಮೇಲೆ ಅಥವಾ ಆಪ್ ಗಳ ಮೇಲೆ ಫೋಕಸ್ ಮಾಡ್ತಾರೆ. ಆಮೇಲೆ ಆಪರೇಟಿಂಗ್ ಸಿಸ್ಟಮ್ ಗಳನ್ನೆಲ್ಲ ಯಾವ್ದಾವ್ದು ಯೂಸ್ ಮಾಡ್ತಿದ್ದಾರೆ, ವಿಂಡೋಸ್ 7 ಅಂದ್ರೆ ಏನು, ಯೂನಿಕ್ಸ್, ಲೈನಕ್ಸ್, CUI ಅಂದ್ರೆ ಏನು, GUI ಅಂದ್ರೆ ಏನು, ಇವೆಲ್ಲದರ ಮೇಲೂ ಕೂಡ ಫೋಕಸ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಅತಿ ಹೆಚ್ಚಾಗಿ ಕ್ವಶನ್ ಕೇಳಿರೋದು ಇನ್ಪುಟ್ ಡಿವೈಸ್ ಗಳು ಯಾವ್ದಾವ್ದು, ಔಟ್ಪುಟ್ ಡಿವೈಸ್ ಗಳು ಯಾವ್ದಾವ್ದು. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಮಾಡ್ತೀನಿ ನಾನು, ಫುಲ್ ಫಾರ್ಮ್ಸ್ ಗಳ ಮೇಲೆ. ಸೊ ಎಕ್ಸ್ಪ್ಯಾಂಡ್ 14ನೇ ಟಾಪಿಕ್ ಫುಲ್ ಫಾರ್ಮ್ಸ್. ಏನೋ ಒಂದು ಕಾನ್ಸೆಪ್ಟ್ ಕೊಟ್ಬಿಡ್ತಾರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ರ್ಯಾಮ್, ಗೊತ್ತಿರುತ್ತೆ ಎಲ್ರಿಗೂ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಈ ತರ ಫುಲ್ ಫಾರ್ಮ್ ಗಳ ಮೇಲೆ ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ರ್ಯಾಮ್, ರೋಮು, HDD, CD, DVD, ಈ ತರ ಕ್ವಶನ್ಸ್ ಎಲ್ಲ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ದಯವಿಟ್ಟು ನಾನೇನು ಈ ಟಾಪಿಕ್ಸ್ ಹೇಳಿದ್ದೀನಿ ಇದರ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಿ ನೀವು ಆರಾಮ್ಸೆ ಸ್ಕೋರ್ ಅನ್ನ ಮಾಡ್ಬೋದು ಅಂತ ಹೇಳ್ತಾ ಸ್ಟಾಪ್ ಮೈ ಡಿಸ್ಕಷನ್. ಥ್ಯಾಂಕ್ ಯು.